ನಮಸ್ಕಾರ ಸ್ನೇಹಿತರೆ, ನಿಮಗೆ ನಮ್ಮ ಆಯಮಗ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿವತ್ತು ನೋಡ್ತಾ ಇದ್ದೀರಾ ಉತ್ತರ ಪ್ರದೇಶದ ಒಂದು ಭೌಗೋಳಿಕ ಲಕ್ಷಣದ ಭಾಗ 2. ನಾನು ಪ್ರತಿ ಒಂದು ವಿಡಿಯೋಗಳನ್ನ ಪೂರ್ತಿ ಸಂಪೂರ್ಣವಾಗಿ ಚಿತ್ರೀಕರಿಸ್ತಾ ಬರ್ತಾಯಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ಭಾಗದಲ್ಲೆಲ್ಲ ನಾವು ಹೆಚ್ಚಾಗಿ ಮತ್ತೆ ಸಂಚರಿಸ್ತೀವಲ್ಲೋ ಗೊತ್ತಿಲ್ಲ. ಅಂದರೆ ಸುಮಾರು ಜನ ಈ ಕಡೆ ಬರ್ತೀವಿ ಅನ್ನೋದೇನು ನಮಗೆ ಗೊತ್ತಿಲ್ಲ. ಆದರೆ ಈ ಮಾರ್ಗದಲ್ಲಿ ಮತ್ತೊಮ್ಮೆ ನೀವು ಬಂದರೆ ಅಥವಾ ನಮ್ಮ ಒಂದು ಭಾರತದ ಒಂದು ಭೂಪ್ರದೇಶಗಳು ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಆ ಕುತೂಹಲ ಈ ಒಂದು ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ ಕುತೂಹಲ ನಿಮಗೆ ನಿವಾರಣೆ ಆಗುತ್ತೆ. ನೋಡಿ, ಇಲ್ಲೆಲ್ಲ ಇದು ಉತ್ತರ ಪ್ರದೇಶ. ಈ ಭಾಗದಲ್ಲೆಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇಲ್ಲಿನ ಕಟ್ಟಡಗಳ ವಿನ್ಯಾಸಗಳನ್ನ ನೀವು ಕಾಣ್ಬೋದು. ನೋಡಿ, ಅಲ್ಲಿ ಏನು ಕಟ್ಟಡದ ಹೊರಭಾಗದಲ್ಲಿ ಯಾವುದೇ ರೀತಿ ಒಂದು ಪ್ಲಾಸ್ಟಿಂಗ್ ಅನ್ನೋದನ್ನ ಮಾಡೇ ಇರಲ್ಲ. ಈ ಕಡೆ ಎಲ್ಲ ಆರ್ಥಿಕವಾಗಿ ಸಬಲರಾಗಿರೋ ಅಂಥವರು ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ನೋಡಿ, ಇದೆಲ್ಲ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಒಂದು ಶಾಲೆ ಆಗಿರ್ಬೋದು, ಸಂಸ್ಥೆಗಳು. ಅವು ನೋಡಿ ಪೂರ್ಣ ಪ್ರಮಾಣದಲ್ಲಿ ಕಟ್ಟಡ ಹೊರಗಡೆನೂ ಪ್ಲಾಸ್ಟಿಂಗ್ ಆಗಿದೆ. ನೋಡಿ, ಇಲ್ಲೆಲ್ಲ ರಸ್ತೆ ಪಥಗಳೆಲ್ಲ ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇರೋದು ಭಾಳ ಸಂತೋಷ ಅನಿಸುತ್ತೆ. ನೋಡಿ, ಯಾವ ರೀತಿ ಇಲ್ಲಿನ ಒಂದು ರಸ್ತೆ ಪಥಗಳ ಅಭಿವೃದ್ಧಿ ಕಾರ್ಯ ಕೂಡ ಜರುಗ್ತಾ ಇದೆ ಅಂತ ನೀವು ಕಾಣ್ಬೋದು. ಎಷ್ಟೋ ಸರ್ಕಾರಗಳು ಆಲ್ರೆಡಿ ನಮಗೆ ಸ್ವತಂತ್ರ ಬಂದೇ 75 ವರ್ಷಗಳು ಆಗ್ತಾ ಬಂದ್ಬಿಟ್ಟಿದೆ. ಅದು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿದೆ. ಇಷ್ಟು ವರ್ಷಗಳಾದರೂ ಕೂಡ ಇನ್ನು ಭಾರತ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ರಾಷ್ಟ್ರ ಅಂತಲೇ ಗುರುತಿಸ್ಕೊಳ್ಳಿಕ್ಕೆ ಹೊರಟಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿ ಯಾವತ್ತು ಭಾರತ ಗುರುತಿಸ್ಕೊಳ್ಳುತ್ತೆ ಅನ್ನೋದು ಕೂಡ ನನಗೂ ಒಂಥರ ಕುತೂಹಲ ಅಂತಲೇ ಅನಿಸುತ್ತೆ. ಯಾಕೆ ಅಂತ ಅಂದರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು, ಆ ವಿಚಾರಗಳ ಬಗ್ಗೆ ನಾವು ಕೂಲಂಕುಷವಾಗಿ ಮಾತಾಡಲಿಕ್ಕಾಗಲ್ಲ. ಆದ್ರೂ ಒಂದು ಈ ರೀತಿ ನಮ್ಮ ದೇಶದಲ್ಲಿ ಎಲ್ಲ ಒಂದು ಸಂಪನ್ಮೂಲಗಳಿದ್ದು ಆರ್ಥಿಕವಾಗಿ
ಜನರ ಒಂದು ಜೀವನ ಮಟ್ಟ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ. ನೋಡಿರ್ಬೋದು ಇಲ್ಲಿನ ಒಂದು ಸಿಟಿಗಳು ಯಾವ ರೀತಿ ಇದೆ. ಹಳ್ಳಿಯಿಂದ ಈಚೆ ಬಂದರೆ ನನಗೆ ಇವೆಲ್ಲ ಸಿಟಿ ಅಂತಲೇ ಅನಿಸಲ್ಲ. ನಮ್ಮಲ್ಲಿರೋಂತಹ ಒಂದು ಹೋಬಳಿಗಳು ತುಂಬಾ ಡೆವಲಪ್ ಆಗಿದೆ. ಈ ಕಡೆ ಎಲ್ಲ ಬಂದಾಗ ನಮ್ಮ ಒಂದು ಭಾಗಕ್ಕೂ ಇಲ್ಲಿಗೂ ಇರುವಂತಹ ವ್ಯತ್ಯಾಸಗಳೇ ಅಜಗಜಾಂತರ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಗ ಏನಪ್ಪ ಅಂತಂದರೆ, ನಾನು ಅಯೋಧ್ಯೆಗೆ ಸಂಚರಿಸಬೇಕಾದ್ರೆ ಒಂದು ಉತ್ತರ ಪ್ರದೇಶದ ಒಂದು ಭೂಭಾಗ ಇದು. ಸೊ ಮುಂದೆ ಫತೇಪುರ್ ಅಂತ ಒಂದು ಸಿಟಿ ಬರುತ್ತೆ. ಆ ಮಾರ್ಗದಲ್ಲಿ ನಾನು ಸಂಚರಿಸ್ತಾ ಇದ್ದೀನಿ. ಫತೇಪುರ್ ಅನ್ನೋ ಕೂಡ ಒಂದು ವಿಚಾರವಾಗಿ ಮುಂದೆ ಹೇಳೋಣ. ನೋಡಿ ಇಲ್ಲೆಲ್ಲ ಗೋಧಿ ಬೆಳೆಗಳೇ ಜಾಸ್ತಿ. ಇಟ್ಟಿಗೆ ನೋಡಿ, ಇದು ಇಟ್ಟಿಗೆ ಗೂಡು ಯಾವ ರೀತಿ ಇಲ್ಲಿ ಇದೆ ಅಂತ ನೋಡ್ಬೋದು. ನೋಡಿ ಇಲ್ಲೆಲ್ಲ ಕೃಷಿ ಯಾವ ರೀತಿ, ಈ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಕೃಷಿನೇ ಇವರ ಆರ್ಥಿಕ ಮೂಲ ಅಂತ ಹೇಳ್ಬೋದು. ಮತ್ತು ಹೈನುಗಾರಿಕೆಗಳು ಅಂದರೆ ಕುರಿ ಸಾಗಾಣಿಕೆ, ಜಾನುವಾರುಗಳ ಸಾಕಾಣಿಕೆ ಆಗಿರ್ಬೋದು, ಇವು ಇಲ್ಲಿನ ಜನರ ಒಂದು ಆದಾಯ ಮೂಲಗಳಾಗಿವೆ. ಇಲ್ಲಿ ನೋಡಿ ಯಾವ ರೀತಿ ವಾಹನಗಳು ಯಾವ ರೀತಿ ಇದೆ, ಇವರ ಒಂದು ಏನು ಡ್ರೆಸ್ ಸೆನ್ಸ್ ಯಾವ ರೀತಿ ಇದೆ, ನೀವು ಗಮನಿಸ್ಬೋದು ಇಲ್ಲೆಲ್ಲ ವೀಕ್ಷಕರೇ. ಇಲ್ಲೆಲ್ಲ ನಾನು ನಿಮ್ಗೆ ಹೇಳಿದೆ, ಸ್ವಂತ ವಾಹನಗಳಿದ್ದಾಗ ಮಾತ್ರ ಸುಲಭವಾಗಿ ಈ ಭಾಗದಲ್ಲೆಲ್ಲ ಸಂಚರಿಸ್ಬೋದು. ಎಷ್ಟು ದೂರ ಬಂದು ನೋಡಿ, ಅಂತಹ ಒಂದು ಹೇಳ್ಕೊಳ್ಲಿಕ್ಕೆ ಸಿಗುವಂತಹ ಆಸ್ಪತ್ರೆಗಳು ನಾವು ಕಾಣಲಿಕ್ಕಿಲ್ಲ. ಇವೆಲ್ಲ ನೋಡಿದಾಗ ಇನ್ನು ಎಷ್ಟು ಮುಂದುವರಿಬೇಕು ಈ ಪ್ರದೇಶಗಳು. ಹಾಗಾದರೆ ಹೀಗೆ ಉತ್ತರ ಪ್ರದೇಶನೇ ಹೀಗೇನಾ ಅಥವಾ ಉತ್ತರ ಭಾರತದಲ್ಲಿ ಬಹುತೇಕ ಹೀಗೇನಾ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಈ ಒಂದು ಉತ್ತರ ಭಾರತದಲ್ಲಿ ನಾನು ಸಂಚರಿಸ್ಬೇಕಾದ್ರೆ